ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವಾಗ ಎಲ್ಲರೂ ಹೇಳೋದು ಒಂದೇ, ಸೆಕೆ ಸೆಕೆ ಸೆಕೆ, ಬಿಸಿಲು ಬಿಸಿಲು ಬಿಸಿಲು, ಅಯ್ಯೋ ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಯ್ಯೋ ತಡ್ಕೊಳ್ಳಿಕ್ಕಾಗೋದಿಲ್ಲ, ಒಂಥ ಸೆಕೆ ಮಾರೆ ಅಂತ ಸೆಕೆ. ಎಂತಕ್ಕಿದೆಲ್ಲ ಹೇಳ್ತಿದ್ದಾನೆ ಡೈಲಾಗ್ ಅಂದ್ಕೊಳ್ಬೋದು. ಈ ಒಂದು ಸೆಕೆ ಬಿಸಿಲಿಂದ ಮುಕ್ತಿ ಹೊಂದಬೇಕಂದ್ರೆ ಕೆಲವು ಫುಡ್ ಭಾಳ ನಮ್ಗೆ ಇಷ್ಟ ಆಗ್ತವೆ. ಈ ಬೇಸಿಗೆಗಾಲದಲ್ಲಿ ಅಂಥ ಫುಡ್ಗಳೇ ಸೂಪರ್. ಸೊ ಇವತ್ತು ಕೂಡ ನಾನು ನಿಮಗೆ ಈ ಬೇಸಿಗೆಯಿಂದ, ಈ ಸೆಕೆಯಿಂದ ಮುಕ್ತಿ ಪಡೆಯೋದಕ್ಕೋಸ್ಕರ ಒಂದು ಒಳ್ಳೆ ತಿಂಡಿ ಅಡ್ಡ ಕರ್ಕೊಂಡು ಹೋಗ್ತೀನಿ. ಇಲ್ಲಿರುವಂಥ ಹೆಚ್ಚಿನ ಎಲ್ಲ ತಿಂಡಿಗಳು ತಂಪು ತಂಪು ಕೂಲ್ ಕೂಲ್. ಬನ್ನಿ, ನಾನಿವತ್ತು ನಿಮ್ಗೆ ಬಂದಿರೋದು ಮಲ್ಲೇಶ್ವರಂಗೆ. ಮಲ್ಲೇಶ್ವರಂನ 70 ವರ್ಷ ಹಳೆಯ ಭಾಗ್ಯಲಕ್ಷ್ಮಿ ಬೆಣ್ಣೆ ಮತ್ತು ಗುಲ್ಕನ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಅಂಗಡಿ ಹೆಸರಲ್ಲೇ ಇರುವಂಗೆ ಫಸ್ಟ್ ನಾನು ತಗೊಂಡಿದ್ದೆ ಇಲ್ಲಿ ಬಂದಾಗ ಗುಲ್ಕನ್ ಬನ್ನು. ಇದಕ್ಕೆ ನಿಮಗೆ ಫಸ್ಟು ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಆಗಿರೋ ಒಂದು ಗುಲ್ಕನ್ ಹಾಕ್ಕೊಡ್ತಾರೆ. ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಆಮೇಲೆ ನೀವು ಮನೇಲೇ ಬನ್ ತೊಗೊಂಡು ಅಥವಾ ಬ್ರೆಡ್ ತೊಗೊಂಡು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಗುಲ್ಕನ್ಗಳನ್ನು ಹಾಕೋತೀರಿ ಅನ್ನೋದಾದ್ರೆ ಇಲ್ಲಿ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ ಗುಲ್ಕನ್ ಇರ್ಬೋದು, ಆರ್ಡಿನರಿ ಗುಲ್ಕನ್ಗಳು ನಿಮ್ಗೆ ಸಿಗುತ್ತವೆ. ಇದಾದಮೇಲೆ ನಾನು ಇನ್ನೊಂದು ಆರ್ಡ್ರ್ ಮಾಡಿದ್ದು ಬೆಣ್ಣೆ ಗುಲ್ಕನ್ ಹಾಕಿರೋಂತಹ ಒಂದು ಐಸ್ ಕ್ರೀಮ್. ಇದೂ ಅಷ್ಟೇ ಬೆಣ್ಣೆ ಹಾಕಿಬಿಟ್ಟು ಗುಲ್ಕನ್ ಹಾಕಿಬಿಟ್ಟು ಒಂದು ಐಸ್ ಕ್ರೀಮು ಚರಿ ಹಾಕಿ ಕೊಡ್ತಾ ಇದ್ದಾರೆ. ಇದು ಒಂಥರ ನಿಮಗೆ ಬೇಸಿಗೆಗಂತೂ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಹಲೋ, ಇದು ಆ್ಯಕ್ಚುಲಿ 70 ಇಯರ್ಸಿಂದ ಈ ಶಾಪು ಪ್ರಿಫರ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಬೆಣ್ಣೆ ಗುಲ್ಕನ್ನು ವಿತ್ ಡ್ರೈ ಫ್ರೂಟ್ಸ್ ವಿತ್ ಐಸ್ ಕ್ರೀಮ್ಸು. ಆಮೇಲೆ ಸ್ವಲ್ಪ ಗುಲ್ಕನ್ ಸ್ವಲ್ಪ ತುಂಬ ಕೋಲ್ಡ್ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಸೊ ನಾನು ಕೂಡ ಈ ಕಡೆ ಬಂದಾಗೆಲ್ಲನೂ ಕೂಡ ತಿಂತಾ ಇರ್ತೀನಿ ಆ್ಯಕ್ಚುಲಿ. ಮತ್ತು ನಾನು ಪ್ರಿಫರ್ ಮಾಡೋದಾದರೆ ಇದರಲ್ಲಿ ಬ್ರೆಡ್ ವಿತ್ ಗುಲ್ಕನ್ ಮತ್ತು ಐಸ್ ಕ್ರೀಮ್ ವಿತ್ ಗುಲ್ಕನ್, ಫ್ರೂಟ್ಸ್ ವಿತ್ ಗುಲ್ಕನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡೆ ಯಾರು ಬಂದಾಗ ಟೇಸ್ಟ್ ಮಾಡಿ. ಓಕೆ, ಹಾಗಾದರೆ ಇಲ್ಲಿ ಬರೀ ಗುಲ್ಕನ್ ಮತ್ತು ಬ್ರೆಡ್ಡು ಬನ್ನು ಸ್ವೀಟ್ ಇಷ್ಟೇ ಇರೋದಂತ ನೀವು ಅಂದ್ಕೊಂಡ್ರೆ ಇಲ್ಲ. ಖಾರವಾಗಿರೋಂತಹ ಪೀನಟ್ ಮಸಾಲ ಹಾಕಿರೋಂತಹ ಬನ್ನು ಸಖತ್ತಾಗಿರುತ್ತೆ. ಖಾರ ಚಟ್ನಿ ಇವರೇ ಓನಾಗಿ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಫುಲ್ ಆಫ್ ಪೀನಟ್ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಕೊಡ್ತಾ ಇರ್ತಾರೆ. ಆಹಾ, ಇದಕ್ಕಂತೂ ಹೈಲಿ ಡಿಮ್ಯಾಂಡ್ ಇರುತ್ತೆ. ಇನ್ನು ಪ್ರೈಸ್ ವೈಸ್ ನಾವು ಆಲೋಚನೆ ಮಾಡಿದಾಗಲೂ ಇಲ್ಲಿ ಯಾವುದು ಏನು ನನಗೇನು ಹೈ ಪ್ರೈಸ್ ಅನಿಸಿಲ್ಲ. ಎಲ್ಲ 50, 60, 70 ರೂಪಾಯಿ ಒಳಗಡೆ ಇದೆ. ಭಾಗ್ಯಲಕ್ಷ್ಮಿಯಲ್ಲಿ ಸುಮಾರು 8-10 ವರ್ಷಗಳಿಂದ ನಾನು ಟೇಸ್ಟ್ ಮಾಡ್ತಾಯಿದ್ವಿ. ತುಂಬ ಎಲ್ಲರೂ ಹೇಳೋ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂತ ನಮಗೂ ಅದೇ ಅನಿಸಿದೆ. ಗುಲ್ಕನ್ ವಿತ್ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರು 70 ವರ್ಷಗಳಿಂದ ಇದು ಹಳೇ ಇದು ಇರೋದ್ರಿಂದ ತುಂಬ ಹೆಸರು ಮಾಡಿದೆ. ಎಲ್ಲ ಆದಮೇಲೆ ಟಾಪ್ ರೇಟೆಡ್ ಯಾವುದು ಗೊತ್ತಾ? ಬೆಣ್ಣೆ ಗುಲ್ಕನ್ ಫ್ರೂಟ್ಸ್ ಐಸ್ ಕ್ರೀಮು. ಅದ್ಭುತ ಅಂತ ಹೇಳ್ಬೇಕು ನಿಮಗೆ. ಒಂದು ಫ್ರೆಶ್ ಬೆಣ್ಣೆ, ಡ್ರೈ ಫ್ರೂಟ್ಸು ಮಾಮೂಲು ಅದೇ ಒಂದು ಡ್ರೈ ಫ್ರೂಟ್ಸ್ ಗುಲ್ಕನ್, ಅದ್ರ ಜೊತೆಗೆ ಫ್ರೆಶ್ ಆಗಿರೋ ಒಂದಿಷ್ಟು ಫ್ರೂಟ್ಸ್ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ನಿಮಗೆ ಟಾಪಲ್ಲಿ ವೆನಿಲಾ ಫ್ಲೇವರ್ ಐಸ್ ಕ್ರೀಮು ಒಂದು ಸ್ಕೂಪ್ ಹಾಕಿ ಚರಿ ಹಾಕಿಕೊಡ್ತಾರೆ. ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸೆಂಟರು ಇಲ್ಲಿನ ಪ್ರತಿಯೊಂದು ಬನ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಫೇಮಸ್. ಅದು ಆ್ಯಕ್ಚುಲಿ 2 ಬ್ರ್ಯಾಂಚ್ ಕೂಡ ಇದೆ. ಸೊ ಇಲ್ಲಿ ಬಂದ ನಾನು ಇವರ ಒಂದು ಫೇಮಸ್ ನಾನು ತಗೊಂಡಿರೋದು ಸಖತ್ ಫೇಮಸ್ ಆಗಿರೋಂತಹ ಒಂದು ಬನ್ನು. ಈ ಒಂದು ಬನ್ನಿಗೆ ಗುಲ್ಕನ್ನು ಆಮೇಲೆ ಬೆಣ್ಣೆ ಎರಡೂ ಹಾಕಿದ್ದಾರೆ. ಬೆಣ್ಣೆ ಮತ್ತು ಗುಲ್ಕನ್ ಹಾಕಿರುವಂತಹ ಒಂದು ಬನ್ ಆರ್ಡ್ರ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿರೋದು ಮಜಾ ಗೊತ್ತಾ? ಇದಕ್ಕೆ ಹಾಕಿದಾರಲ್ವ ಇವರು ಗುಲ್ಕನ್ನು, ನೀವಿಲ್ಲಿ ನೋಡಿ, ಈ ಒಂದು ಗುಲ್ಕನ್ ಏನು ಇವರು ಇಲ್ಲಿ ಹಾಕಿದಾರಲ್ಲ, ಇದು ಅಂತಿಂಥ ಗುಲ್ಕನ್ ಅಲ್ಲ. ಇದು
ಪ್ಯೂರ್ ಡ್ರೈ ಫ್ರೂಟ್ಸಿಂದ ಮಾಡಿದಂತಹ ಗುಲ್ಕನ್ನು. ಈ ಗುಲ್ಕನಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿ ಮಾಡಿರುವಂತಹ ಒಂದು ಅದ್ಭುತವಾದ ಗುಲ್ಕನ್ ಇದು. ಅದಕ್ಕೆ ಬೆಣ್ಣೆ ಬೇರೆ ಹಾಕಿದ್ದಾರೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಇಲ್ಲಿ ನೋಡ್ಬೋದು. ಎಲ್ಲ ಪಿಜ್ಜಾದಲ್ಲೆಲ್ಲ ಚೀಸ್ ಹೆಂಗೆ ಬರುತ್ತೋ ಇಲ್ಲೂ ಚೀಸ್ ಹಂಗೆ ಇಳಿತಾ ಇದೆ. ಸೊ ಒಂದು ಅದ್ಭುತ ಟೇಸ್ಟ್ ಇವ್ರು ನೀಡ್ತಾ ಬಂದಿದ್ದಾರೆ. ಸೊ ಈ ಒಂದು ಬೆಣ್ಣೆ ಗುಲ್ಕನ್ ಹಾಕಿರುವಂತಹ ಬನ್ನು ತಿಂದು ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ. ವಾರೇ ವಾ, ಬಂಬಾಡಾಗಿದೆ ಈ ಟೇಸ್ಟು. ಒಂದೇನಂದರೆ ನಾನು ಫಸ್ಟ್ ಏನು ಅಂದ್ಕೊಂಡೆ, ಗುಲ್ಕನ್ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಹೆವಿ ಸ್ವೀಟ್ ಇರುತ್ತೆ ಅಂತ. ಬಟ್ ಗುಲ್ಕನ್ನ ಸ್ವೀಟ್ ನಿಮಗೇನು ಅಷ್ಟು ಬಾಯಿಗೆ ಹೊಡೆಯಲ್ಲ. ಸೊ ಟೇಸ್ಟ್ ವೈಸ್ ಸಕ್ಕತ್ತಾಗಿದೆ. ಆಮೇಲೆ ಆಹಾ, ಈ ಚೀಸ್ ಇದೆ ಅಲ್ಲ, ಈ ಚೀಸು ಟೇಸ್ಟನ್ನು ಡಬಲ್ ಮಾಡ್ತಾಯಿದೆ. ಆ ಚೀಸಿಗೆ ಹಾಕಿರೋ ಗುಲ್ಕನ್ ಸೇರಿದಾಗ ಪರ್ಫೆಕ್ಟ್ ಟೇಸ್ಟ್ ಇದು. ತುಂಬ ದಿನದಿಂದ ಕೇಳ್ತಾ ಇದ್ದೆ ನಾನು, ಇವತ್ತು ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸೆಂಟರ್ 70 ವರ್ಷದಿಂದ ಸೇವೆ ನಡ್ಕೊಂಬಂದಿದ್ದಾರೆ, ಆದರೂ ಇನ್ನೂ ಅದೇ ಫೇಮಸ್ ಅವ್ರು ಉಳಿಸ್ಕೊಂಡಿದ್ದಾರೆ. ಯಾಕೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಸೊ ಇದರ ಟೇಸ್ಟು ನಿಜಕ್ಕೂ ಸಕ್ಕತ್ತಾಗಿದೆ. ಇಂಥ ಗುಲ್ಕನ್ ಜೊತೆ ಬೆಣ್ಣೆನೂ ಹಂಗೆ ಸಿಗುತ್ತೆ. ಸೊ ನೀವು ಈ ಪಿಜ್ಜಾ ತಿನ್ನುವಾಗ ಬೆಣ್ಣೆ ನೋಡ್ತೀರಾ ಹೆಂಗೆ ಹೊರಗೆ ಬರುತ್ತೆ ಅಂತ. ಸೇಮ್ ಮ್ಯಾನರ್ ಇಲ್ಲೂ ಅಷ್ಟು ಚೀಸ್ ಹಾಕ್ತಾರೆ. ಆಮೇಲೆ ಗುಲ್ಕನ್ನು, ಆಮೇಲೆ ಒಂದು ಮೃದುವಾಗಿರೋ ಬನ್ನು ಎಲ್ಲ ಸೇರಿಬಿಟ್ಟು ಟೇಸ್ಟ್ ಅಂತೂ ನಂಗೆ ಸಕ್ಕತ್ ಇಷ್ಟ ಆಗಿದೆ. ನನಗಂತೂ ಇಲ್ಲಿನ ಈ ಒಂದು ಗುಲ್ಕನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದ್ಭುತವಾದ ಒಂದು ಗುಲ್ಕನ್ ರುಚಿ, ಅದ್ಭುತವಾದ ಟೇಸ್ಟ್. ನಾನಿವಾಗ ಆರ್ಡ್ರ್ ಮಾಡಿದ್ದೆ ಈ ಒಂದು ಸ್ಪೆಷಲ್ ಬೆಣ್ಣೆ ಗುಲ್ಕನ್ ಐಸ್ ಕ್ರೀಮು. ನೋಡುವಾಗಲೇ ಇನ್ನು ತಿನ್ನೋಣ, ಇದರಲ್ಲಿ ಏನೇನಿದೆ ಎಲ್ಲ ನೀವೇ ನೋಡಿದ್ರಿ. ಸೊ ಇಷ್ಟನ್ನು ಮಿಕ್ಸ್ ಮಾಡಿ ತಿಂದಾಗ ಅದರ ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ನೋಡಿ, ಒಂದು ಚರಿ, ಆಮೇಲೆ ಐಸ್ ಕ್ರೀಮು, ಆಮೇಲೆ ಬನಾನಾ, ಆಮೇಲೆ ಎಲ್ಲ ಮಿಕ್ಸ್ ಆಗಿರುವಂತಹ ಫ್ರೂಟ್ಸು, ಇದರ ಜೊತೆಗೆ ಕೆಳಗಿರುವಂಥದ್ದು ಒಂದು ಗುಲ್ಕನ್ನು, ಜೊತೆಗೆ ಬೆಣ್ಣೆ. ಈಗ ಇದರ ಫ್ಲೇವರನ್ನ ತಿಂದು ಎಂಜಾಯ್ ಮಾಡೋಣ. ಅದ್ಭುತವಾದ ಟೇಸ್ಟ್ ಇದು. ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಬರೀ ಐಸ್ ಕ್ರೀಮ್ ಅಂದರೆ ಅದೊಂದು ತಂಪು ಇಲ್ಲ ಅಂತ ಹೇಳಲ್ಲ, ಅದ್ರ ಜೊತೆಗೆ ಇವ್ರು ಹಾಕಿರೋ ಗುಲ್ಕನ್ನು ಮತ್ತು ಐಸ್ ಕ್ರೀಮ್ ಮಿಕ್ಸ್ ಆಗಿಬಿಟ್ಟು ಒಂದು ಭರ್ಜರಿ ಫ್ಲೇವರ್ ಅಂತ ಹೇಳ್ಬೋದು. ಇದಕ್ಕಿಂತ ಇನ್ನೊಂದು ಇಲ್ಲಿನ ನಂಗೆ ಖುಷಿಯಾಗಿದ್ದೇನೆಂದರೆ ಹಾಕಿರೋ ಬೆಣ್ಣೆ. ನಿಮಗೆ ತಿಂತ ಇರಬೇಕಾದ್ರೆ ಈ ಒಂದು ಐಸ್ ಕ್ರೀಮಲ್ಲಿ ಆ ಬೆಣ್ಣೆ ಟೇಸ್ಟು ಸಿಗುತ್ತೆ. ಸೊ ಬೆಣ್ಣೆ ಜೊತೆಗೆ ಗುಲ್ಕನ್ನು, ಇದ್ರ ಜೊತೆಗೆ ಹಾಕಿರುವಂತಹ ಫ್ರೂಟ್ಸು ಎಲ್ಲ ಸೇರಿಬಿಟ್ಟು ಒಂಥರ ನಾವು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೂ ಡಿಫ್ರೆಂಟ್ ಆದ ಟೇಸ್ಟು ಈ ಒಂದು ಐಸ್ ಕ್ರೀಮ್ ಕೊಡ್ತಾಯಿದೆ. ಇಲ್ಲಿ ಬಂದರೆ ಬೆಣ್ಣೆ ಗುಲ್ಕನ್ ಐಸ್ ಕ್ರೀಮ್ ಹೈಲಿ ರೆಕಮೆಂಡ್ ಅಂತ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಐಸ್ ಕ್ರೀಮ್ ಮೆಲ್ಟ್ ಆದಂಗೆ ಏನಾಗುತ್ತೆ, ಅಲ್ಲಿರುವಂತಹ ಗುಲ್ಕನ್ ಮತ್ತು ಚೀಸ್ ಎರಡು ಮಿಕ್ಸ್ ಆದಾಗ ಇದು ಕೊಡೋ ರುಚಿ ಇನ್ನೊಂದು ರೀತಿ ಇರುತ್ತಂತ ಹೇಳ್ಬೇಕು. ಟೇಸ್ಟ್ ವೈಸ್ ಅಂತೂ ಇಲ್ಲಿನ ಈ ಒಂದು ಗುಲ್ಕನ್ ಮತ್ತು ಬೆಣ್ಣೆ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ನೀವು ಸ್ವಲ್ಪ ತಿಂತ ಏನಾಗುತ್ತೆ, ಆ ಐಸ್ ಕ್ರೀಮ್ ಮೆಲ್ಟ್ ಆಗಿಬಿಟ್ಟು ಗುಲ್ಕನ್ ಜೊತೆ ಸೇರಿದಾಗ ಕೊಡೋ ಫ್ಲೇವರ್ ಇದೆ ಅಲ್ಲ, ಅದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಟೋಟಲಿ ಇದರ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಓಕೆ, ತಿಂದದ್ದೆಲ್ಲ ಮುಗೀತು. ಈಗ ಫೈನಲಿ ಈ ಒಂದು ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸೆಂಟ್ರಲ್ಲಿ ನಾನು ಆರ್ಡ್ರು ಕೊನೆಯದಾಗಿ ಮಾಡಿದ್ದು ಗುಲ್ಕನ್ ಮಿಲ್ಕ್ ಶೇಕ್ ಅಂತ. ಅಲ್ಲಿ ನಿಮ್ಗೆ ಆಲ್ರೆಡಿ ನಾನು ಗುಲ್ಕನ್ ತೋರಿಸ್ದೆ. ಅದೇ ಗುಲ್ಕನ್ನಲ್ಲಿ 2 ಥರ ಇದೆ, ಒಂದು ಡ್ರೈ ಫ್ರೂಟ್ ಗುಲ್ಕನ್ನು ಇತ್ತು, ಇನ್ನೊಂದು ಮಾಮೂಲು ಗುಲ್ಕನ್ನು ಇತ್ತು. ನಿಮ್ಗೆ ಇದರಲ್ಲಿ ಆ ಮಾಮೂಲು ಗುಲ್ಕನ್ ಏನಿದೆ ಅದನ್ನೇ ಗ್ರೈಂಡ್ ಮಾಡಿ ಕೊಟ್ಟಿರುವಂತಹ ಒಂದು ಸ್ಪೆಷಲ್
ಗುಲ್ಕನ್ ಮಿಲ್ಕ್ ಶೇಕ್ ಟೇಸ್ಟ್ ನೋಡೋಣ ಕುಡ್ದು. ಆಹಾ ಹಾ 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 ಹಾ, ತಂಪು ತಂಪು ಕೂಲ್ ಕೂಲ್. ಆ್ಯಕ್ಚುಲಿ ಸ್ವಲ್ಪ ಕುಡ್ಕೊಂಬಿಡ್ತೀನಿ, ಯಾಕೋದಾ ಸಕ್ಕ ಟೇಸ್ಟ್ ಇದೆ. ಸಖತ್ತು ತಿಕ್ಕಾಗಿರುತ್ತೆ ಮಿಲ್ಕ್ ಶೇಕು. ಆಮೇಲೆ ಆ ಗುಲ್ಕನ್ ಫ್ಲೇವರ್ ಇದೆಯಲ್ಲ, ನಿಮ್ಮ ಬಾಯಿಗೆ ಹಾಗೆ ಒಂಚೂರು ಕರುಮ್ ಕುರುಮ್ ಅಂತ ಸಿಗುತ್ತೆ. ಸೊ ಟೋಟಲಿ ಈ ಒಂದು ಮಿಲ್ಕ್ ಶೇಕ್ ಕೂಡ ಅಲ್ಟಿಮೇಟ್ ಆಗಿದೆ. ಸೆಕೆಗೆ ಈ ಒಂದು ಬಿಸಿಲಿಗೆ ಹೇಳಿ ಮಾಡಿಸಿದ್ದು. ನಾನು ಆಲ್ರೆಡಿ ಶೂಟ್ ಮಾಡ್ತಾ ಆಗಿರೋ ಟಯರ್ಡ್ಗೂ ಈ ಕೊಟ್ಟಿರೋ ಮಿಲ್ಕ್ ಶೇಕ್ಗೂ ಅದ್ಭುತ ಟೇಸ್ಟ್ ಅಂತ ಹೇಳ್ಬೋದು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನೀವೇ ನೋಡಿದ್ರಿ ಭಾಗ್ಯಲಕ್ಷ್ಮಿ ಗುಲ್ಕನ್ ಎಲ್ಲನೂ ಟೇಸ್ಟ್ ಸಾಕಾಗಿತ್ತು. ನಾನೇ ಇಲ್ಲಿ 3 ಥರ ಟ್ರೈ ಮಾಡಿದೆ. ಅದರಲ್ಲೂ ಲಾಸ್ಟಿಗೆ ಕುಡಿದು ಮಿಲ್ಕ್ ಶೇಕು ಇನ್ನೂ ನನ್ನ ಬಾಯಲ್ಲಿ ಹಾಗೆ ಇದೆ. ಆ ಒಂದು ಗುಲ್ಕನ್ ಟೇಸ್ಟ್ ಕೂಡ ಹಾಗೆ ಇದೆ. ಸೊ ಟೋಟಲಿ ಎಲ್ಲನೂ ಅಷ್ಟೇ ಅದ್ಭುತವಾದ ಟೇಸ್ಟು. ಆಮೇಲೆ ಈ ಒಂದು ಬೇಸಿಗೆಗಾಲದಲ್ಲಿದೆಯಲ್ಲ, ಇಂಥದ್ದೇ ಒಂದು ರೀತಿ ತಂಪು ಅನಿಸುತ್ತೆ. ಯಾಕಂದರೆ ತುಂಬ ಖಾರ ಇರೋ ಐಟಮ್ಗಳಂತೂ ನಮ್ಗೆ ತಿನ್ನೋಕೆ ಆಗೋದೇ ಇಲ್ಲ. ಇಲ್ಲಿ ಬಂದರೆ ಗುಲ್ಕನ್ ಅಂಗಡಿ, ಗುಲ್ಕನ್ ಮಾಡಿರೋ ಐಟಮು, ಅದೇ ರೀತಿ ಗುಲ್ಕನ್ದು ಮಿಲ್ಕ್ ಶೇಕು ಎಲ್ಲನೂ ಅದ್ಭುತವಾಗಿದೆ. ಆಮೇಲೆ ಇವರದ್ದೇ 2 ಬ್ರಾಂಚ್ ಇದೆ. ಇದೇ ಒಂದು ಮಲ್ಲೇಶ್ವರಂ ಜಂಕ್ಷನ್ ಏನಿದೆ ಅಲ್ಲ, ಇಲ್ಲೇ ಇರೋದು 2 ಬ್ರಾಂಚ್ ಇದೆ. ಅದು 2 ಬಗ್ಗೆನೂ ನಾನು ಹೇಳ್ತೀನಿ. ಆಮೇಲೆ ಈ ಒಂದು ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು, ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನಿಲ್ಲ, ನೀವು ಮಲ್ಲೇಶ್ವರಂ ಮಂತ್ರಿ ಮಾಲ್ ಟುವರ್ಡ್ಸ್ ಬಂದಾಗ ನಿಮಗೆ ಲಲಿತಾ ಜ್ಯುವೆಲರಿ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಹಾಕಿದ್ದಾರೆ ಈ ಒಂದು ಸಣ್ಣ ಅಂಗಡಿ. ಸೊ ಅಲ್ಲಿಗೆ ಬನ್ನಿ, ನೀವು ತಿನ್ನಿ. ಬೇಸಿಗೆಗಾಲದಲ್ಲಿ ಈ ಬಿಸಿಲಿಂದ ಮುಕ್ತಿ ಪಡೋಕ್ಕೆ ಇದೊಂದು ಒಳ್ಳೆ ಜಾಗ. ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.